ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ಈ ಒಂದು ಪುಟ್ಟ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇನೆ. ಒಂದು ಪುಟ್ಟದಾದಂತ ಗಣೇಶನ ಕಥೆಯನ್ನ ಹಿಡಿದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶದ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ. ಈ ಕತೆಗೆ ನೇರವಾಗಿ ಬರೋಣ. ಕುಬೇರನ ಸೊಕ್ಕು ಅಂತ ಹೇಳಿ ಕತೆ ಹೆಸರು ಕುಬೇರನ ಸೊಕ್ಕು ಅಂತ. ನಮ್ಮ ಸುತ್ತ 8 ದಿಕ್ಕುಗಳಿದೆ. 8 ದಿಕ್ಕುಗಳು ಕೂಡ ಒಂದೊಂದು ಪ್ರತ್ಯಾದಿ ದೇವತೆಗಳು, ಒಂದೊಂದು ದಿಕ್ಕಿಗೂ ಒಬ್ಬೊಬ್ಬ ದೇವತೆಗಳನ್ನ ನಮ್ಮ ಈ ಒಂದು ಸನಾತನ ಧರ್ಮ ಹೊಂದಿದೆ. ಆ ದಿಕ್ಕುಗಳನ್ನ ಸೂಚಿಸುವ ಅಧಿದೇವತೆಯನ್ನ ನಾವು ಕಾಣಬೇಕು ಅಂತಂದ್ರೆ ಯಜ್ಞ ಯಾಗಾದಿಗಳಲ್ಲಿ ಕಾಣ್ತೇವೆ. ಅದು ಎಲ್ಲ ಕೂಡ ಅಲ್ಲಿ ಯಜ್ಞ ಯಾಗಾದಿಗಳಲ್ಲಿ ಪ್ರತಿಯೊಂದು ದಿಕ್ಕಿಗೂ ಕೂಡ ಒಂದು ಪೂಜೆ ಸಲ್ಲೋದನ್ನ ನಾವು ಕಾಣ್ಬೋದು. ದಿಕ್ಕುಗಳು ಅಂತಂದ್ರೆ ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಆಗ್ನೇಯ ನೈಋತ್ಯ, ಈಶಾನ್ಯ ವಾಯುವ್ಯ, ಹೀಗೆ 8 ದಿಕ್ಕುಗಳು ಕೂಡ ಅಧಿದೇವತೆಗಳು ಉಂಟು. ಹೀಗೆ ಉತ್ತರ ದಿಕ್ಕಿಗೆ ಅಧಿದೇವತೆ ನಮ್ಮ ಕುಬೇರ. ಕುಬೇರ ಅಂತಂದ್ರೆ ಸಾಕಷ್ಟು ಸಂಪತ್ತು ಉಳ್ಳುವ ದೇವತೆ. ನಮ್ಮ ತಿರುಪತಿ ತಿಮ್ಮಪ್ಪನಿಗೆ ಸಾಲವನ್ನು ಕೊಟ್ಟಂತ ಅಷ್ಟೊಂದು ಅಪಾರವಾದ ಸಂಪತ್ತಿರುವಂತಹ ದೇವತೆ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತು. ಹೀಗೆ ಕುಬೇರ ಸಾಕಷ್ಟು ಸಂಪತ್ತಿರುತ್ತೆ, ಆದ್ರೆ ಅದು ಅವನಿಗೆ ಅಂತ ಅಲ್ಲ, ಈ ಭೂಮಿ ಮೇಲಿರೋಂಥ ಜೀವಿಗಳಿಗೆ ಉದ್ಧಾರ ಆಗ್ಲಿಕ್ಕೆ ಅಂತ ಹೇಳಿ ದೇವಾನ ದೇವತೆಗಳು ಅವನಿಗೆ ಕರುಣಿಸಿರುವಂತಕ್ಕಂಥ ವರ. ಇರ್ಲಿ, ಅದು ಆ ಕಡೆ ಇರ್ಲಿ. ಕುಬೇರ ಸಾಕಷ್ಟು ರೀತಿಯ ಸಂಪತ್ತನ್ನು ಇಟ್ಕೊಂಡು ನನ್ ಬಿಟ್ರೆ ಇನ್ಯಾರೂ ಇಲ್ಲ ಅಂತ ಜಂಬದ ಒಂದು ಕೊಚ್ಕೊಳ್ಳೋದಕ್ಕೆ ಪ್ರತಿಯೊಂದು ದೇವತೆಗಳ ಮುಂದೆ ಕೂಡ ನಾನೇ ಪ್ರತಿಯೊಂದು ಸಂದರ್ಭ ಒದಗಿ ಬಂದಾಗ್ಲೆಲ್ಲ ಇಷ್ಟೊಂದು ಸಂಪತ್ತಿರುವ ದೇವತೆ ನಾನೇ ಅಂತ ಹೇಳಿ ಜಂಬ ಕೊಚ್ಕೊತಾ ಇರ್ತಾರೆ. ಅಲ್ಲಿರೋ ಎಲ್ಲ ದೇವಾನ ದೇವತೆಗಳು ಕೂಡ ಎದುರುಗಡೆ ಗೌರವದಿಂದಲೇ ವರ್ತಿಸ್ತಿರ್ತಾರೆ. ಆದ್ರೆ ಬಾಯಿ ಬಿಟ್ಟು ಯಾರಿಗೂ ಕೂಡ ಹೇಳ್ಕೊಳಕ್ ಹೋಗಿರೋದಿಲ್ಲ. ಯಾರ ಬರ್ಲಿ ಇವನ ಸೊಕ್ಕು ಮುರಿಲಿ ಅಂತಾನೆ ಹಿಂದೆ ಮಾತಾಡ್ಕೊಂಡು ಸುಮ್ಮನಾಗ್ತಿರ್ತಾರೆ. ಹೀಗೆ ಕುಬೇರ ಸಾಕಷ್ಟು ರೀತಿಯ ಸಂಪತ್ತು ನನ್ನಲ್ಲಿದೆ, ಯಾರನ್ನ ಬೇಕಾದ್ರೂ ನಾನು ನನ್ನ ಒಂದು ಅರಮನೆಗೆ ಒಂದು ಆಹ್ವಾನವಾಗಿ ಕರಿಬಹುದು ಅಂತ ಹೇಳಿ ನೇರಾಗಿ ಅನ್ಕೊಂಡು ಕೈಲಾಸಕ್ಕೆ ಹೋಗ್ತಾನೆ. ಕೈಲಾಸದಲ್ಲಿ ಶಿವ ಪಾರ್ವತಿಯರನ್ನ ಕೇಳ್ಕೊತಾನೆ, ನನ್ನ ಒಂದು ಪುಟ್ಟ ಮನವಿ, ನೀವು ಒಂದು ದಿನ ನಮ್ಮ ಮನೆಯ ಆತಿಥ್ಯಕ್ಕೆ ಬರಬೇಕು, ಆತಿಥ್ಯ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದಾಗ ಶಿವ ಪಾರ್ವತಿಯರು ಇಲ್ಲ ಕುಬೇರ, ನನ್ಗೆ ಯಾವುದೋ ಒಂದು ರೀತಿಯ ಒಂದು ಕೆಲಸದ ಒತ್ತಡದಲ್ಲಿ ನಾವಿದ್ದೇವೆ, ನಮ್ಮಿಬ್ಬರ ಬದಲು ನನ್ನ ಮಗ ಗಣಪತಿಯನ್ನ ಕಳ್ಸ್ಕೊಡ್ತೇನೆ ಅಂತ ಹೇಳಿದಾಗ ಆಗ್ಬೋದು ಅಂತ ಕುಬೇರ ಹೇಳ್ತಾನೆ. ಹಂಗ ಮಾತನಾಡ್ತಿದ್ದೆ ತಡ ಅದೆಲ್ಲಿದ್ನೋ ಗಣೇಶ ಕುಬೇರನ ಹತ್ರ ಹಿಂಗೆ ಓಡೋಡ್ ಬರ್ತಾನೆ. ಆ ಗಣಪತಿ ಇಲಿ ವಾಹನದ ಮೇಲೆ ಡುಮ್ಮಪ್ಪ ಇಷ್ಟು ಗಟ್ಟ ಒಂದು ಹೊಟ್ಟೆಯನ್ನು ಹೊತ್ಕೊಂಡ ಬಂದಂತ ಈ ಒಂದು ಗಣಪ ನೋಡಿ ಈ ಒಂದು ಕುಬೇರ ಜೋರಾಗಿ ನಕ್ ಬಿಡ್ತಾನೆ. ಇವನೊಂಥರ 100 ಮಂದಿ ಬಾಲಕರಿಗೆ ನಾನು ಊಟ ಹಾಕಬಲ್ಲೆ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ನಗಾಡ್ತಿರ್ತಾನೆ. ಸರಿ, ಪಾರ್ವತಿ ದೇವಿಗೆ ನನ್ನ ಮಗ ನಮ್ಮ ಬದಲು ನಮ್ಮ ಮಗ ನಿಮ್ಮ ಒಂದು ನೀವು ಹೇಳಿದ ದಿನ ಬರ್ತಾನೆ, ಅವನಿಗೆ ಒಂದು ಏನಿಲ್ಲ, ಅವನಿಗೆ ಒಂದು ಭೋಜನ ಅವನಿಗೆ ಇಷ್ಟಪಟ್ಟ ತಿಂಡಿಗಳನ್ನ ಬಡಿಸಿದ್ರೆ ಸಾಕು ಅಂತ ಹೇಳಿರ್ತಾನೆ. ಸರಿ ಆಯ್ತು. ಈ ಕುಬೇರ ಅವನ ಕರೆದಿದ್ದ ದಿನ ಗಣಪತಿಯನ್ನು ಕೂಡ ಬರ್ತಾನೆ. ಗಣಪತಿ ಬಂದಿದ್ದೇ ತಡ ಕುಬೇರನ ಆಸ್ಥಾನದಿದ್ದಂತ ಸೇವಕರು ಎಲ್ಲರೂ ಕೂಡ ಅವನ ಕಾಲು ತೊಳೆಯೋದಕ್ಕೆ ಸಿದ್ಧ ಆಗ್ತಾರೆ. ಅವನ ಒಂದು ಆರತಿ ಮಾಡಕ್ಕಿಂತ ಒಂದು ಸಿದ್ಧ ಆಗುತ್ತೆ. ಅವನ ಉಪಚಾರಕ್ಕೆ ಎಲ್ಲವೂ ಸಿದ್ಧ ಆಗುತ್ತೆ. ಅವನ ಕೈಕಾಲು ತೊಳಿತಾರೆ, ಅವನಿಗೆ ಕೂತ್ಕೊಳ್ಳಕ್ ಒಳ್ಳೆ ಆಸನ ಕೊಡ್ತಾರೆ, ಕೈ ಒರೆಸ್ಕೊಳ್ಳಿಕ್ಕೆ ಒಳ್ಳೆ ಮೃದುವಾದಂತ ಬಟ್ಟೆಲ್ ಕೈ ಒರೆಸ್ತಾರೆ. ಹೀಗೆ ಗಣಪತಿ ಕೂತ ಸ್ವಲ್ಪ ದೂರದಲ್ಲೇನೆ ಕುಬೇರ ಕೂಡ ಆಸೀನನಾಗ್ತಾನೆ. ಭೋಜನ ಶುರು ಮಾಡೋಣ ಅಂತ ಕುಬೇರ ಕೇಳ್ತಾನೆ. ಆಯ್ತು ಸ್ವಾಮಿ, ಭೋಜನಕ್ಕೆ ನಾನು ಸಿದ್ಧ ಅಂತ ಗಣಪತಿ ಹೇಳ್ತಾನೆ. ಗಣಪತಿಯ ಮುಂದೆ ಬಾಳೆ ಎಲೆ ಹಾಕಿ ಭೋಜನವನ್ನ ಬಡಿಸಕ್ಕೆ ಭಟ್ರೆಲ್ಲ ಸಿದ್ಧ ಮಾಡ್ತಾರೆ. ಬಡಿಸ್ತಾ ಹೋಗ್ತಾರೆ. ಗಣಪತಿ ನೀವಿನ್ನು ಊಟ ಪ್ರಾರಂಭ ಮಾಡ್ಬೋದು ಅಂತ ಕುಬೇರ ಹೇಳಿದಾಗ ಅವನು ಊಟ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅವನು ಊಟ ಮಾಡ್ತಾನೆ ಇರ್ತಾನೆ. ಎಲೆ ಖಾಲಿ ಆಗ್ತಾ ಇರುತ್ತೆ. ಅವನು ಮತ್ತೆ ತಲೆ ಎತ್ತಿ ಮತ್ತೆ ಬಡಿಸಿ ಅನ್ನೋ ಒಂದು ಸಾಂಕೇತಿಕವಾಗಿ ತಲೆ ಎತ್ತಿ ನೋಡ್ತಾನೆ. ತಲೆ ಎತ್ತಿದಾಗ ಮತ್ತೆ ಬಡಿಸಿ ಅನ್ನೋ ಅರ್ಥ ಅಂತ ಹೇಳಿ ಭಟ್ರೆಲ್ಲ ಬಂದು ಮತ್ತೆ ಆ ಏನೇನೋ ವ್ಯಂಜನಗಳಿರುತ್ತೆ, ಪಾಯಸ ಇರುತ್ತೆ, ಕಡುಬು ಇರುತ್ತೆ,
ಅನ್ನ ಹುಳಿ ಇರುತ್ತೆ, ಅನ್ನ ಸಾರು, ಏನೆಲ್ಲ ಭಕ್ಷ್ಯಗಳು ಮಾಡಿರುತ್ತಾನೆ. ಎಲ್ಲ ಗಣಪತಿ ತಿಂತಾ ಇದ್ದಾನೆ, ಖಾಲಿ ಆಗ್ತಾ ಇದೆ. ತಿನ್ಲಿ 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 ಅಂತ ಅವನು ಕೂಡ ಕುಬೇರ ನೋಡ್ತಾ ನಿಂತಿದ್ದಾನೆ. ಇತ್ತ ಗಣಪತಿ ಎಲ್ಲವನ್ನ ತಿಂತಾ ಇದ್ದಾನೆ. ಖಾಲಿ ಆಗ್ತಾ ಇದೆ ಎಲೆ. ಭಟ್ರು ಬರ್ತಾರೆ ಬಡಿಸ್ತಾರೆ, ಭಟ್ರಿಗೆ ಬಡಿಸಿ ಸೊಂಟ ಎಲ್ಲ ನೋವು ಬಂದೋಗುತ್ತೆ. ಅಷ್ಟರ ಮಟ್ಟಿಗೆ ಗಣಪತಿ ಅದನ್ನ ನೋಡ್ತಿದ್ದಾಗ ಕುಬೇರ ನೇರ ಅಡಿಗೆ ಮನೆಗೆ ಹೋಗ್ತಾನೆ. ಆ ಪಾಕಶಾಲೆಗೆ ಹೋಗಿ, ಇಲ್ಲ ಏನೇನಿದೆ ಮತ್ತೆ ಎಲ್ಲ ಮಾಡಿ ಮತ್ತೆ ಬಡಿಸಿ, ನನಗೆ ಅವನಿಗೆ ಎಷ್ಟು ಕೇಳಿದ್ರು ನಾವು ಸಂತೃಪ್ತಿ ಪಡಿಸದೆ ನಮ್ಮ ಒಂದು ಆತಿಥ್ಯ, ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಿ ಆ ಉಗ್ರಾಣದಲ್ಲಿದ್ದಂತಹ ಎಲ್ಲದ ಅಡಿಗೆ ಪದಾರ್ಥಗಳೆಲ್ಲ ತಗೊಂಡ್ಬರ್ತಾರೆ, ಹುರಿತಾರೆ, ಹೆಚ್ಚುತ್ತಾರೆ, ಬೇಯಿಸ್ತಾರೆ, ಎಲ್ಲ ಮಾಡಿ ಮತ್ತೆ ಮಾಡ್ತಾ ಇರ್ತಾರೆ. ಮತ್ತೆ ಗಣಪತಿ ಯಥಾ ಪ್ರಕಾರವಾಗಿ ಅಶ್ವ್ಯ ಹೊಟ್ಟೆ ತುಂಬಿತು ಅನ್ನೋದ ತೋರ್ಪಡಿಸ್ಕೊಳ್ಳೋದೇ ಇಲ್ಲ. ಎಷ್ಟು ತಂದು ಬಡಿಸಿದ್ರು ಕೂಡ ಆ ಗಣಪತಿ ತಿಂತಾ ಬೆಳಿತಾನೆ ಇದೆ. ಪ್ರತಿ ಸಲ ತಿಂತ ಬೆಳಿತಾನೆ ಇದ್ದಾನೆ. ಇತ್ತ ಇವನಿಗೆ ದಿಗಿಲ್ ಶುರು ಆಗುತ್ತೆ, ಕೈಕಾಲೆಲ್ಲ ನಡಕ ಶುರು ಆಗುತ್ತೆ. ಕುಬೇರಿಗೆ ಏನಪ್ಪ ಕತೆ, ಏನು ಅವಮಾನ ಆಗ್ತಿದ್ಯಲ್ಲ, ಈ ರೀತಿ ಇವನಿಗೆ ತಿಂತ ಹೋಗ್ತಿದ್ದಾನಲ್ಲ, ಏನ್ ಮಾಡೋದು ಅನ್ನೋ ಸಾಕು ಅಂತ ಕೂಡ ಹೋಗಿ ಅವನ್ನ ತಡೆಯೋ ಹಾಗಿಲ್ಲ. ಯಾಕಂತಂದ್ರೆ ಅತಿಥಿಯಾಗಿ ಕರೆದವನ್ ಅವನೇ ಆಗಿರೋದ್ರಿಂದ ಅವನು ತಡೆಯಕ್ಕೆ ಕೂಡ ಅವನಿಗೇನು ಇದಿರೋದಿಲ್ಲ. ಹೀಗೆ ಗಣಪತಿ ತಿಂತಾ ಇದ್ದಾನೆ. ಅಡಿಗೆ ಮನೆಯಲ್ಲಿದ್ದ ಪದಾರ್ಥ ಎಲ್ಲ ವ್ಯಂಜನಗಳೆಲ್ಲ ಮುಗ್ದೋಗುತ್ತೆ. ಅಲ್ಲಿದ್ದಂತ ಪಾಕಶಾಲೆಯಲ್ಲಿದ್ದಂತ ಉಗ್ರಾಣದ ಪದಾರ್ಥನೂ ಮುಗ್ದೋಗ್ತಾ ಬರುತ್ತೆ. ಗಣಪತಿ ತಿಂತ ಕನೆಗೆ ಏನೂ ಸಿಗ್ಲಿಲ್ಲ ಅಂತ ಹೇಳಿ ಆ ಒಂದು ಬಾಳೆ ಎಲೆನೆ ತಿನ್ನಕ್ ಶುರು ಮಾಡ್ತಾನೆ. ಚಿನ್ನದ ಬಟ್ಲ ಪಕ್ಕದಲ್ಲಿ ಇಟ್ಟಿರ್ತಾರೆ, ಆ ಬಟ್ಲನ್ನೇ ನುಂಗೋಕ್ ಹೋಗ್ತಾನೆ. ಈಗ ತಿಂತಾ ಇಲ್ಲ, ಅವನು ಮುಕ್ಕರಿಸ್ತಾ ಇದ್ದಾನೆ ಅಲ್ವಾ. ಆ ಪಕ್ಕದಲ್ಲಿದ್ದ ಮೇಜನ್ನೇ ತಾನು ತಿನ್ನಕ್ ಶುರು ಮಾಡ್ತಾನೆ. ಒಂದು ಪೀಠದ ಶುರು ಮಾಡ್ತಾನೆ. ಇದು ನೋಡಿ ಈಗ ಗಾಬರಿ ಆಗೋಗುತ್ತೆ ನಮ್ಮ ಕುಬೇರನ್ಗೆ. ಕುಬೇರ ಈಗ ಆಲೋಚನೆ ಉಳಿಯುತ್ತೆ ಅವನಿಗೆ, ಓಹ್ ಹೌದಲ್ವಾ, ನಾನು ಶಿವ ಪಾರ್ವತಿಯರ ಮುಂದೆ ಈಗ ಇವನ ನೋಡಿ ನನ್ನ ನಕ್ಕಿ ಬಹಳ ಜಂಬ ಪಟ್ಟೆ. ಇವನಷ್ಟೇ 100 ಬಾಲಕರು ಬಂದ್ರು ಕೂಡ ನಾನು ಬಡಿಸಿ ಆತಿಥ್ಯ ಮಾಡ್ತೇನೆ ಅಂತ ಅವತ್ತು ಜಂಬ ಕೊಚ್ಚಿಕೊಂಡಿದ್ದೆ. ಇದರ ಪ್ರತ್ಯರ್ಥವಾಗಿ ಈ ಒಂದು ನನ್ನ ಕಣ್ಮುಂದೆ ಈ ಒಂದು ದೃಶ್ಯ ನಡೀತಾ ಇದೆ ಅಂತ ಹೇಳಿ ಅವನು ಸೀದಾ ಈಗ ಕೈಲಾಸಕ್ಕೆ ಓಡೋಗ್ತಾನೆ. ಕೈಲಾಸಕ್ಕೆ ಓಡೋಗಿ ಶಿವ ಪಾರ್ವತಿಯರ ಮುಂದೆ ಅಡ್ಡು ಬಿದ್ದು ಬಿಡ್ತಾನೆ. ಸ್ವಾಮಿ, ತಪ್ಪಾಯ್ತು, ಕ್ಷಮಿಸಿ. ನನ್ನ ಅಹಂಕಾರ ಒಂದು ರೀತಿ ಬಹಳ ಅಹಂಕಾರಿಯ ಗರ್ವಿಷ್ಠಿಯಾಗಿ ನಾನು ಈ ರೀತಿ ತಪ್ಪು ಮಾಡಿಬಿಟ್ಟೆ, ಕ್ಷಮಿಸಿ ಅಂತ ಕೋರ್ಕೋತಾನೆ. ಪಾರ್ವತಿ ಒಂದು ಮಾತು ಹೇಳ್ತಾಳೆ, ಏನಿಲ್ಲ, ನನ್ನ ಮಗನ್ಗೆ ನೀನು ಪ್ರೀತಿಯಾಗಿ ನಿನ್ನ ಕೈಯಾರೆ ಒಂದು ಬಲಗೈ ಮುಷ್ಟಿಯಷ್ಟು ಅನ್ನ ನೀನೇ ಸಿದ್ಧಪಡಿಸು. ಭಕ್ತಿ ಪ್ರೀತಿಗೆ ನನ್ನ ಮಗ ಒಲ್ದೇ ಒಲಿತಾನೆ. ಸಾಕಷ್ಟು ಅದರಲ್ಲಿ ಭಕ್ತಿ ಪ್ರೀತಿಯಿಂದ ನೀನೇ ಅಡಿಗೆಯನ್ನ ತಯಾರು ಮಾಡಿ, ನೀನೇ ಅನ್ನವನ್ನು ತಯಾರು ಮಾಡಿ ಅವನಿಗೆ ಬಾಳೆ ಎಲೆಯಲ್ಲಿ ಬಡಿಸು. ಅದನ್ನ ತಿಂದು ಅವನು ಸಂತುಷ್ಟನಾಗಿ ಸಾಕು ಅಂತ ಹೇಳ್ತಾನೆ ಅಂತ ಪಾರ್ವತಿ ದೇವಿ ಹೇಳ್ತಾಳೆ. ಆಗ ಅಲ್ಲಿಂದ ಓಡೋಡಿ ಬರ್ತಾನೆ ನಮ್ಮ ಕುಬೇರರಾಯ ಬಂದಿದ್ದೇ ತಡ ಒಂದು ಹಿಡಿಯಾದಷ್ಟು ಹಕ್ಕಿಯನ್ನ ಬಳಸಿ ತಾನೇ ಒಂದು ಅನ್ನವನ್ನ ಬೇಯಿಸಿ ಬಾಳೆ ಎಲೆಯನ್ನು ತಗೊಂಡು ಆ ಪಾರ್ವತಿ ಹೇಳ್ದಂಗೆ ಪ್ರೀತಿಯಿಂದ ಬಹಳ ವಿನೀತನಾಗಿ ಅವನೇ ಗಣಪತಿ ಹತ್ರ ಹೋಗಿ ಜೊತೆಗೊಂದು ಗರಿಕೆ ಹುಲ್ಲನ್ನು ಅದ್ರ ಮೇಲೆ ಇಟ್ಟು ಗಣಪತಿ ಮುಂದೆ ಅದನ್ನ ಸಮರ್ಪಿಸಿದಾಗ ಗಣಪತಿ ಅದು ತಿಂತಾ ಇದ್ದಾಗೆ ಎಷ್ಟು ದೊಡ್ಡದಾಗಿ ಬೆಳೆದಿದ್ದನೋ, ಈಗ ಅದನ್ನೆಲ್ಲ ಬಿಟ್ಟು ಹೇಗೆ ಬಾಲಕನಾಗಿ ಬಂದಿದ್ದನೋ ಹಾಗೇನೆ ಕುಬ್ಜನಾಗಿ ಬಾಲಕನಾಗಿ ಅದನ್ನ ಸ್ವೀಕರಿಸಿ ನನಗೆ ಹೊಟ್ಟೆ ತುಂಬಿತು, ಸಮಾಪ್ತೆ ಆದೆ, ನನ್ನ ಹೊಟ್ಟೆ ತುಂಬಿದೆ ಅಂತ ಕೃತಾರ್ಥನಾದೆ ಅಂತ ಗಣಪತಿ ಹೇಳ್ತಾನೆ. ಅಂದಿನಿಂದ ಈ ರೀತಿ ಯಾರು ನನಗೆ ಬಂದಂತ ಶಿಕ್ಷೆ ಯಾರು ಕೂಡ ಪಡಬಾರ್ದು ಅಂತ ಹೇಳಿ ಆ ಒಂದು ಕುಬೇರ, ಯಾರು ಕೂಡ ಗರ್ವಿಷ್ಠರಾದ್ರೆ ನಿಮ್ಮ ಒಂದು ಸಂಪತ್ತು ಏನಿದೆ ಅದು ದೊಡ್ಡದಾಗಿರ್ಲಿ ಪುಟ್ಟದಾಗಿರ್ಲಿ ಆ ಸಂಪತ್ತು ಕಳ್ಕೊತೀರಾ ಅಂತ ಹೇಳಿ ಕುಬೇರ ಅಂದಿನಿಂದನೂ ಕೂಡ ಗಣಪತಿಗೆ ಗಣಪತಿಯ ಭಕ್ತಿಯನ್ನ ಸಂಪಾದಿಸಿ ಇಡೀ ವಿಶ್ವಕ್ಕೆನೆ ಕೂಡ ಈ ಒಂದು ಗಣೇಶನ ಹಬ್ಬದಂದು ಅದನ್ನ ನೆನಪಿಸ್ಕೋಬಹುದು ನಾವು ಅಂತ ಹೇಳ್ತಾ ಈ ಒಂದು ಕಥೆಯನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.